ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮ್ಮ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆಗ್ತದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಬಹುದು. ಇನ್ನೊಂದು ವಿಚಾರದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಹೆಚ್ಚಿನ ಮಾಹಿತಿ ಜೊತೆಗೆ ಒಂದು ರೆಮಿಡಿನ ತಿಳಿಸ್ಕೊಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಅಥರ್ವ ಸಿದ್ಧ ಪುರುಷ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಯಾವುದೇ ಪ್ರಶ್ನೆ ಕೇಳಿದ್ರು, ಎಂಥದ್ದೇ ಕ್ಲಿಷ್ಟವಾಗಿರುವಂತಹ ಪ್ರಶ್ನೆಗಳಿದ್ರು ಸರಳವಾಗಿರುವಂತಹ ಪರಿಹಾರವಂತೂ ತಿಳಿಸ್ಕೊಡ್ತೀರಾ. ಅದಕ್ಕೆ ಯೋಚನೆ ಮಾಡ್ತಾ ಇವತ್ತು ಒಂದು ಪ್ರಶ್ನೆ ಏನ್ ಕೇಳೋಣ ಅಂತಂದ್ರೆ, ಶ್ರೀಕೃಷ್ಣ ಬಹುಶಃ ನಿಮಗೆ ಇಷ್ಟ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಕಳೆದ ಬಾರಿ ನೀವು ಅದರ ಕುರಿತಾಗಿ ಒಂದು ಹಾಡು ಗೀತೆಯನ್ನು ಕೂಡ ನಮಗೆ ತುಂಬಾನೇ ಚೆನ್ನಾಗಿ ತಿಳಿಸ್ಕೊಟ್ಟಿದ್ರಿ. ಈ ಶ್ರೀಕೃಷ್ಣನ ತಲೆಯ ಮೇಲೆ ನವಿಲುಗರಿ ಇದೆ, ಇದು ಯಾಕೆ, ಇದ್ರ ವಿಶೇಷತೆ ಏನು, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಕೃಷ್ಣ ಅಂದ್ರೆ ಗೊತ್ತಿಲ್ಲ, ನಂಗೆ ತುಂಬಾ ಮುದ್ದು ಅಷ್ಟೇ, ಬಹಳ ಬಹಳ ಮುದ್ದು. ಆ ಲೀಲೆಗಳು ಓದಿದಾಗ ಜನ ಬಹಳ ತಪ್ಪು ತಿಳ್ಕೊಂಡಿದ್ದಾರೆ. ಆ ತಪ್ಪು ಸಂದೇಶ ಹೇಗೂ ರವಾನೆ ಆಯ್ತು ಗೊತ್ತಿಲ್ಲ. ಮಾತ್ರ ಕೃಷ್ಣನ ಬಗ್ಗೆ ತಿಳಿದುಕೊಂಡಲ್ಲಿ ಈಗ ಯಾರಾದ್ರೂ ಮದುವೆಗಳಿಗೋ ಮತ್ತೊಂದು ಇನ್ನೊಂದಕ್ಕೋ ಗಿಫ್ಟ್ ಮಾಡ್ತಾರೆ. ಕೃಷ್ಣನದ್ದು ಗಂಧದ ವಿಗ್ರಹ, ಕೃಷ್ಣನದ್ದು ಗಂಧದಿಂದಲೇ ಮಾಡಿರ್ತಕ್ಕಂತಹ ಪುಟ್ಟ ವಿಗ್ರಹವನ್ನ, ಅದು 3 ಇಂಚ್ ಆಗಿರ್ಬೋದು ಅಥವಾ 6 ಇಂಚ್ ಆಗಿರ್ಬೋದು, ಈ ತರಹದ್ದು ಶ್ರೀಗಂಧದಿಂದ ಮಾಡಿರತಕ್ಕಂತಹ ವಿಗ್ರಹವನ್ನ ದಾನ ಮಾಡಿದ್ರು ಅಂತಂದ್ರೆ ಅವರ ಮನೇಲಿ ಇರ್ತಕ್ಕಂಥ ಹುಟ್ಟು ದರಿದ್ರನೂ ಕೂಡ ಧನವಂತನಾಗಬಲ್ಲ. ಅದು ರೋಹಿಣಿ ನಕ್ಷತ್ರದ ದಿವಸ ಇವ್ರೇನಾದ್ರೂ ದಾನವಾಗಿ ಪಡ್ಕೊಂಡಿದ್ರೆ, ಅದು ಗಿಫ್ಟ್ ಅಂತಂದ್ರೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ಅದು ಅವತ್ತು ರೋಹಿಣಿ ನಕ್ಷತ್ರನೂ ಆಗಿರುತ್ತೆ, ಅಲ್ಲಿ ಒಂದು ಮಿರಾಕಲ್ ನಡೆದು ಬಿಡುತ್ತೆ. ಅಂದ್ರೆ ಗಿಫ್ಟ್ ನಾವು ಕೊಡ್ಬೇಕಾಗುರುಗಳೇ, ನಮಗೆ ಗಿಫ್ಟ್ ಬರ್ಬೇಕು ಅಂತ ಹೇಳ್ತೀವಿ. ಎರಡು ನಡಿಬಹುದು ಆಕ್ಚುಲಿ. ಆ ಸಂದರ್ಭ ಬಹುಶಃ ಇವನದು ಪಾಪ ರಾಶಿ ಕರಗಿದ್ದು, ಇವನಲ್ಲಿ ಇರ್ತಕ್ಕಂತಹದ್ದು ಪುಣ್ಯದ ಬ್ಯಾಲೆನ್ಸ್, ಪಾಪ ಪುಣ್ಯ ಎರಡಿಗಿರ್ತವೆ ತಕ್ಕಡಿ ನೀವು ಹಾಕಿದಾಗೆ. ಎಲ್ಲಿ ಸ್ವಲ್ಪ ನೀವು ಪುಣ್ಯ ಮಾಡ್ತಾ 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 ಯಾವಾಗ ಪುಣ್ಯ ಕೆಳಗಡೆ ಬಂತು ನೋಡಿ, ಪಾಪ ಕೆಳಗಡೆ ಇದೆ ಅಂದ್ರೆ ವೆಯ್ಟ್ ಜಾಸ್ತಿ ಇದೆ, ಇದು ಮಾಡಿದೆಯೇ ಜಾಸ್ತಿ ಕರ್ಮವನ್ನ, ಅದಕ್ಕೆ ಹೀಗಿದೆ. ತಕಡಿಗೆ ಇಟ್ಕೊಳ್ತಾನೆ, 2 kg ಕಲ್ಲಿಟ್ಟಿದ್ದಾನೆ, ಇನ್ನೇ ಬೆಲ್ಲ ಕೇಳಿದ್ಯಾ, ಒಂದೇ ಸಲ ತಗೊಳಕ್ ಆಗ್ಲಿಲ್ಲ ಅವನ ಕೈಲಿ, ಮತ್ತು ತಗೊಂಡು ಹೆಂಗಾಗ್ತಾನೆ, ಸ್ವಲ್ಪ ಸೇರಿಸ್ತಾ ಹಂಗ್ ಬರುತ್ತಲ್ಲ. ಹಾಗೆ ಇವತ್ತಿನ ಒಂದು ಗಣಪತಿ ಪೂಜೆ ಮಾಡಿದ್ರಿ, ಇನ್ಯಾರ ಮನೆಗೆ ಒಂದು ಅರ್ಶಿನ ಕುಂಕುಮ ಕೊಟ್ರಿ, ಮತ್ತೊಬ್ಬರಿಗೆ ಊಟ ಕೊಟ್ರಿ, ಇನ್ಯಾರಿಗೋ ನಾಯಿಗಳಿಗೆ 2 ಊಟ ಹಾಕಿದ್ರಿ, ಈಗ ಬರುತ್ತೆ, ರೈಸ್ ಆಗತ್ತೆ. ಇಲ್ಲಿಗೆ ಬಂದಾಗ ಬಹುಶಃ ನಿಮ್ಮ ಲೆಕ್ಕ ಚುಕ್ತ ಆಗತ್ತೆ, ಪಾಪ ರಾಶಿಗಳು ಕಳೆದೋಗುತ್ತೆ. ಆವಾಗ ಗೊತ್ತಿಲ್ಲದಾಗ ಕೃಷ್ಣ ಅವ್ರ ಮನೆಗೆ ಬರ್ತಾನಂತೆ. ಅದು ಇವನನ್ನು ಯಾವಾಗ್ಲೂ ಅವನನ್ನು ಕೊಂಡಾಡಿ ಆಗಿದ್ದರೆ, ಅಂತಹ ಕೃಷ್ಣನನ್ನ ನೀವೇನಾದ್ರೂ ಆಡಿ ಕೊಂಡಾಡೋದೇ ಆದ್ರೆ, ಈಗ ಏನಮ್ಮ ತಾವು ಕೇಳಿದ ಪ್ರಶ್ನೆ, ಕೃಷ್ಣನ ತಲೆ ಮೇಲೆ ನವಿಲುಗರಿ. ಅಲ್ಲಿಗೆ ಬರ್ತೀನಿ, ನನ್ನ ಕವಲು ಹೊಡೆದ್ರೆ ಏನು ಅಷ್ಟುದ್ದಾಗುತ್ತೆ. ಅದಕ್ಕೆ ನವಿಲುಗರಿ ಕೃಷ್ಣ ಇಟ್ಕೊಂಡಿದ್ದಾನೆ. ಏನದು ಸಂಕೇತವಾದ್ರು ಏನು, ಬಹುಶಃ ಕೃಷ್ಣನನ್ನ ಕರೀತಾರೆ 16,000 ಜನ ಮಡದಿರ್ನ ಮದುವೆ ಅಂತಲೋ ಅಥವಾ ಇನ್ನೇನಾದ್ರೂ ಅಪಭ್ರಂಶ ಪದಗಳಿರುತ್ತೆ ಅಲ್ಲಿ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಕೃಷ್ಣ ಆಗುವ ಮುನ್ನ ಹಿಂದಕ್ಕೆ ಬರ್ಬೇಕು. ಸ್ವಲ್ಪ ಎಲ್ಲಿಗೆ ಬರ್ಬೇಕು ನಾವು, ಇದು ನಡೆದದ್ದು ದ್ವಾಪರ ಯುಗದಲ್ಲಿ. ಅದಕ್ಕೆ ಹಿಂದಿನದ್ದು ಯುಗ ತಗೊಂಡ್ರೆ ತ್ರೇತಾಯುಗ. ಆ ತ್ರೇತಾಯುಗದಲ್ಲಿ ರಾಮನಾಗಿದ್ದಾಗ ಸೇತುವೆಯನ್ನ ಕಟ್ಟಬೇಕಾದ್ರೆ ಸಹಾಯ ಮಾಡಿದ್ರು ಹನುಮ, ಅಂಗದ, ವಿಭೀಷಣ, ಜಾಂಬವಂತ, ಇಷ್ಟು ವಾನರ ಸೈನ್ಯ ಏನಿತ್ತು ಇವರೆಲ್ಲರೂ ಕೂಡ ಇದ್ರು. ಆ ನವಿಲುಗರಿ ನೀವು ತಿಳ್ಕೊಬೇಕಂದ್ರೆ ಈ ಕತೆ ಕೇಳ್ಬೇಕಾಗತ್ತೆ ನೀವು. ಹಾಗಾಗಿ ಇವರೆಲ್ಲರೂ ಕೂಡ ಇದ್ರು, ಪಾಪ ಸರ್ವಿಸ್ ಮಾಡಿದ್ರು, ಎಲ್ಲರೂ ಕೂಡ ಮಾಡ್ತಾನೆ ಇದ್ದಾರೆ. ಅಲ್ಲಿ ಬೇಕಾದಷ್ಟು ನಡೆಯುತ್ತೆ. ಎಲ್ಲರೂ ಕೂಡ ಪ್ರತಿಯೊಂದು ಕೂಡ ಕಲ್ಲು ಮೇಲೆ ಶ್ರೀರಾಮ ಅಂತ ಬರೆದು ನೀರಲ್ಲಿ ಹಾಕ್ತಿದ್ದಾರೆ, ಶ್ರೀರಾಮ ಅಂತ ಬರೆದು ನೀರಲ್ಲಿ ಹಾಕ್ತಾ ಇದ್ದಾರೆ. ಆ ಎಲ್ಲಾ ಕಲ್ಲುಗಳು ಶ್ರೀರಾಮ ಅಂತ ಬರೆದು ಹಾಕ್ತಾರೆ. ಅಷ್ಟು ಕಲ್ಲುಗಳು ಕೂಡ ನೀರ್ ಮೇಲೆ ತೇಲ್ತಾ ಇದೆ, ಕಟ್ಟಡ ಕಟ್ತಾ ಇದೆ ಖುಷಿಯಾಗಿ. ಅಲ್ಲಿಗೆ ರಾಮ ಬಂದ. ಹನುಮ ಕೇಳ್ತಾನೆ, ಸ್ವಾಮಿ ನೀವು ಒಂದು ಕಲ್ಲು ಹಾಕ್ಬೇಕು ಅಂತ ಹೇಳ್ತಾನೆ. ಸರಿ ನಾನು ಹಾಕ್ತೀನಿ, ಕೊಡು, ನಾನೇ ಬರ್ತೀನಿ ಅಂತ, ನನ್ನ ಹೆಸರು ಬರ್ತೀನಿ ಅಂತ ಹೇಳಿ ಶ್ರೀರಾಮ ಅಂತ ರಾಮನೇ ಬರೆದು ಆ ಕಲ್ಲು ಹಾಕ್ತಾನೆ. ಅದು ಮುಳುಗೋಗುತ್ತೆ. ಏನಿದು ಹನುಮ, ನೀವೆಲ್ರೂ ಕೂಡ ಶ್ರೀರಾಮ ಅಂತ ಬರೆದ ಕಲ್ಲು ನೀರ್ ಮೇಲೆ ತೇಲ್ತಾ ಇದೆ, ನಾನು ಶ್ರೀರಾಮ ಅಂತ ಬರೆದ ಕಲ್ಲು ಮುಳುಗೋಯ್ತಲ್ಲ, ಹೇಗಿದು ಅಂತ ಹನುಮನ ಕೇಳ್ತಾನೆ. ಅವಾಗ ಹನುಮ ಹೇಳ್ತಾನೆ, ಸ್ವಾಮಿ ನೀವು ಕೈಯಲ್ಲಿ ಹಿಡ್ಕೊಳ್ಳೋಂಥವ್ರು, ನೀವು ಕೈ ಬಿಟ್ರೆ ಹೋಯ್ತದು, ನೀವು ನಮ್ಮನ್ನ ಕೈಯಲ್ಲಿ ಹಿಡ್ಕೊಳ್ಳೋಂಥವ್ರು, ಹಾಗಾಗಿ ನಮ್ಮನ್ನ ಹಿಡ್ಕೊಳ್ಬೇಕೇ ವಿನಃ ನೀವು ಕೈ ಬಿಡಬಾರ್ದು ನಮ್ಮನ್ನ ಅನ್ನೋದನ್ನ ಸೂಚನೆ ಮಾಡಿ ಸಂತೋಷ ಮಾತಾಡ್ಕೊಂಡು ಅದೆಲ್ಲ ಕಟ್ತಾರಲ್ಲ. ಇನ್ನು ನಾನು ಇಲ್ಲಿಗೆ ಬರ್ತಿದ್ದೇನೆ.
ಏನು ಕಟ್ತಾ ಇರೋದು ಇದು? ರಾಮನನ್ನ ಅಲ್ಲಿ ಹೋಗಿರ್ತಕ್ಕಂತಹ ರಾಮ ರಾವಣನನ್ನ ಸಂಹಾರ ಮಾಡಿ ಹೋಗಿರ್ತಕ್ಕಂಥದ್ದು. ಅದಕ್ಕೆ ರಾಮಾಯಣವನ್ನ ಒಂದು ಲೈನಲ್ಲಿ ಹೇಳಿ ಗುರುಗಳೇ ಅಂತ ಯಾರಾದ್ರೂ ಕೇಳ್ತಾರೆ. ಹೆಂಗ್ ಹೇಳೋದು ಒಂದು ಲೈನಲ್ಲಿ? ಈ ವಿಧಿ ಇಲ್ಲ, ಜನ ಕೇಳ್ತಾರೆ, ಹೇಳ್ಬೇಕು. ಅವಾಗೇನು? ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನ ತಂದ, ಮುಗೀತು, ರಾಮಾಯಣ ಮುಗೀತು. ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನ ತಂದ, ಕಂಪ್ಲೀಟಾ? ಇನ್ನೇನ್ ಮಾಡ್ಬೇಕಾಗತ್ತೆ? ಒಂದೇನು ಕೇಳಿದೆ ನೀವು. ಈಗ ಮನೆ ಯಾರ ಪ್ರಶ್ನೆ ಹೇಳಿದಾಗ ನೀವು ಚಮತ್ಕಾರ ಜನಕ ಗುರುಗಳೇ ಅಂತಂದ. ಇಲ್ಲಪ್ಪ, ಅದು ನನ್ನ ತಮ್ಮನಿಗೆ ಸಲ್ಲಬೇಕು, ಅದು ನನಗಲ್ಲ ಅಂತ ಹೇಳುತ್ತೆ. ಅವನು ಹಾಗೆ ಈ ಪ್ರಶ್ನೆಗಳು ಯಾಕೆ ಉಟ್ಕೊಳ್ತಾವೋ, ಬಟ್ ನೀವು ಕೇಳಿದಾಗ ಅದನ್ನ ಹೇಳ್ಬೇಕಾದ್ರೆ ನಾನು ಹಿಂದಕ್ಕೆ ಬರಬೇಕು. ರಾಮ ಎಲ್ರು ಕೂಡ, ನೀವು ಅಲ್ಲಿ ಸೇತುವೆನ ಕಟ್ಟಿದ್ದೀರಿ, ನಾನು ಕೃತಜ್ಞನಾಗಿದ್ದೇನೆ, ಎಲ್ರಿಗೂ ನಾನು ಗಿಫ್ಟ್ ಅನ್ನ ಕೊಡ್ತಾನೆ, ಏನ್ ಬೇಕು ಎಲ್ಲರೂ ಕೂಡ ಅವ್ರನ್ನ ಹೇಗೆ ಬೇಕಾಗಿ ಸಂತೈಸಿ ಅವರೆಲ್ಲರೂ ಕೂಡ ಖುಷಿ ಪಡಿಸ್ತಾನೆ. ಯಾವ ಯಾವ ರೂಪದಲ್ಲಿ ಹೇಗೆ ಬೇಕು ಎಲ್ಲವೂ ಕೂಡ ಕೊಡುತ್ತಾನೆ. ಇನ್ನ ಅಂಗದನಿಗಾಯ್ತು, ಆ ನಂತರ ಹನುಮಂತನಿಗಾಯ್ತು, ಏನ್ ಬೇಕೋ ಎಲ್ಲವೂ ಕೂಡ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು. ವಿಭೀಷಣನಿಗಾಯ್ತು, ವಿಭೀಷಣಿಗೆ ಏನ್ ಕೊಟ್ಟ? ಇವನ್ ರಾಕ್ಷಸ ಕುಲದವ. ವಿಭೀಷಣಿಗೆ ಪಟ್ಟಾಭಿಷೇಕವನ್ನ ಕೊಡ್ದ, ಮಾತು ಕೊಟ್ಟಿದ್ದ, ನಿಮ್ ಪಟ್ಟಾಭಿಷೇಕ ಕೊಡಿಸ್ತೀನಿ ಅಂತ. ಈ ರೀತಿ ಎಲ್ಲರಿಗೂ ಕೊಟ್ಟ. ಆದ್ರೆ ಇಲ್ಲಿ ಕಪಿಗಳಿದ್ವಲ್ಲ, ಎಷ್ಟಿದ್ವು? 16,000 ಕಪಿಗಳಿದ್ವು. ಆ 16,000 ಕಪಿಗಳಿಗೆ ನಾನೇನು ಮಾಡಕ್ಕಾಗಲ್ಲ ನಂದು. ಯಾಕಂದ್ರೆ ಈ ಅವತಾರ ಸಮಾಪ್ತಿ ಆಗ್ತಾ ಇದೆ, ಬಟ್ ನೀವೆಲ್ಲ ನನಗೆ ಸಹಾಯ ಮಾಡಿದ್ದೀರಿ. ನೆಕ್ಸ್ಟ್ ಯುಗದಲ್ಲಿ ನಾನು ನಿಮಗೆ ಸಹಾಯ ಮಾಡ್ತೀನಿ, ಏನಾದ್ರೂ ಸಹಾಯ ಮಾಡ್ತೀನಿ ಅಂತೇಳಿ ರಾಮ ಮಾತು ಕೊಟ್ಟಿರ್ತಾನೆ ಈ ಜನ್ಮದಲ್ಲಿ. ಅದಕ್ಕೆ ಇದೀಗ ದ್ವಾಪರಯುಗಕ್ಕೆ ಬರ್ತೇನೆ. ಆ ದ್ವಾಪರಯುಗಕ್ಕೆ ಬಂದಾಗ ಈ 16,000 ಕಪಿಗಳೇ ಈ 16,000 ಹೆಣ್ಣು ಮಕ್ಕಳು. ಈ ಹೆಣ್ಣು ಮಕ್ಕಳನ್ನ ಒಬ್ಬ ರಕ್ಕಸನ ಅವನಿಗೆ ಸಂಬಂಧಪಟ್ಟ ಹಾಗೆ ಅವನ ಅಪಹರಣ ಮಾಡ್ಕೊಂಡೋಗಿ ಅವನದೊಂದು ಕೋಟೆಯನ್ನ ಮಾಡ್ಕೊಂಡು ಇಟ್ಕೊಂಡಿರ್ತಾನೆ. ಅವರನ್ನ ಬಿಡಿಸಿ ತರ್ತಾನೆ. ಅಷ್ಟು ದಿನಗಳ ಪರ್ಯಂತ ಇಟ್ಕೊಂಡಿದ್ದಕ್ಕೆ ಜನ ಕೆಟ್ಟದಾಗ ಮಾತಾಡ್ತಾರೆ, ನಮ್ಮನ್ನು ಬಿಡಿಸಿದೀಯ ಅಂತೇಳಿ ನಾವು ನಿಮ್ಮವರಾಗ್ತೀವಿ ಅಂತ ಹೇಳಿ. ಕೃಷ್ಣನಿಗಿಲ್ಲ, ಆ 16,000 ಜನಕ್ಕೆ ಇದರ ಮೇಲೆ ಮೋಹ ಇದೆ. ಅದೇ ಕೃಷ್ಣನಿಗೆ ಮೋಹವೂ ಇಲ್ಲ, ವ್ಯಾಮೋಹವೂ ಇಲ್ಲ ಅನ್ನೋದರ ಸಂಕೇತವೇ ಇದು. ಏನು ಸಂಕೇತ ಅದು? ನವಿಲುಗರಿ. ಆ ನವಿಲು ಅಂತಂದ್ರೆ ಪ್ರತಿ ಪ್ರಾಣಿಯೂ ಕೂಡ ಜನನವಾಗಬೇಕಾದ್ರೆ, ಮಿಲನ ಆಗ್ಬೇಕು. ಎರಡು, ಒಂದು ಮೇಲ್ ಅಂಡ್ ಫಿಮೇಲ್ ಎರಡು ಸೇರಬೇಕು. ಆದ್ರೆ ನವಿಲು ಮಾತ್ರ ಆಗಿಲ್ಲ, ನವಿಲು ಮಾತ್ರ ಹಾಗೆ ಸೇರೋದಿಲ್ಲ. ಅದು ಯಾವುದೇ ಕಾರಣಕ್ಕೂ ಮಿಲನ ಮಹೋತ್ಸವ ಮಾಡದೆ ಮರಿಗಳಾಕುವಂಥದ್ದು, ಮೊಟ್ಟೆ ಹಾಕುವಂಥದ್ದು. ಯಾವುದೇ ಹೆಣ್ಣು ಗಂಡು ಜೊತೆ ಸೇರೋದಿಲ್ಲ, ಗಂಡು ಹೆಣ್ಣು ಜೊತೆ ಸೇರೋದೇ ಇಲ್ಲ. ಅದು ಯಾವಾಗ ಮಿಲನೆ ಮಾಡದೆ ಇರತಕ್ಕಂಥದ್ದು ಸರ್ವಶ್ರೇಷ್ಠವಾಗಿರತಕ್ಕಂತಹದ್ದು ಆ ಪಕ್ಷಿ. ಆದ್ದರಿಂದ ಆ ನವಿಲುಗರೆಯನ್ನ ಇಲ್ಲಿಟ್ಕೊಳ್ತಾನೆ. ಈ ನವಿಲು ನಾಟ್ಯ ಮಾಡುತ್ತೆ, ನರ್ತನ ಮಾಡುತ್ತೆ. ಅವಾಗ ಅದ್ರ ಕಣ್ಣಿಂದ ಒಂದು ಹನಿ ಜಾರುತ್ತೆ. ಆ ಕಣ್ಣಿನ ಹನಿಯನ್ನ ಆ ಫಿಮೇಲ್ದು ಅದನ್ನು ಸ್ವೀಕಾರ ಮಾಡುತ್ತೆ, ಗರ್ಭ ಧರಿಸುತ್ತೆ, ಅಷ್ಟೇ. ಜೊತೆಗೆ ಎಲ್ಲೂ ಸೇರೋದಿಲ್ಲ ಇವು. ಅದಕ್ಕಾಗಿ ಸರ್ವಶ್ರೇಷ್ಠವಾಗಿರ್ತಕ್ಕಂತಹದ್ದು ಇದು ಅಂತ ಹೇಳಿ ಆ ನವಿಲುಗರೆಯನ್ನ ಸಂಕೇತ ಇಟ್ಕೊಳ್ತಾನೆ. ಅಂದ್ರೆ ಅವನು ಬ್ರಹ್ಮಚಾರಿ ಅಂತ. ಅದು ಕೂಡ ಅಷ್ಟೇ, ನೀವು ಇಲ್ಲಿ ಗಮನಿಸಬೇಕು, ಬಹಳ ಮುಖ್ಯವಾಗಿರುವಂತದ್ದು. 16 ವರ್ಷದ ತನಕ ನಾವೇನಂತ ಕರಿತೀವಿ? ಬಾಲ್ಯಾವಸ್ಥೆ ಅಂತೀವಿ. 18 ಆದ್ಮೇಲೆ ಯೌವನ ಅಂತ ಕರಿತೀವಿ. ಆ 16 ವರ್ಷ ಕೃಷ್ಣನ ವಯಸ್ಸಿದ್ದಾಗಲೇ ಇವ್ರ ಜೊತೆ ಎಲ್ಲರ ಜೊತೆ ಆಟ ಆಡಿರೋದು. ಯಾರ ಜೊತೆ? ಆ ಗೋಪಿಕೆಯರ ಜೊತೆ, ರುಕ್ಮಿಣಿಯರ ಜೊತೆ, ಆ 16,000 ಹೆಣ್ಣು ಮಕ್ಕಳ ಜೊತೆ ಎಲ್ಲರೂ ಕೂಡ. ಬಾಲ್ಯಾವಸ್ಥೆಯಲ್ಲಿ ಮಕ್ಕಳು ಆಟ ಆಡಲ್ವಾ? ಆಗಷ್ಟೇ ಹಾಡಿ ಕೊನೆಯದಾಗಿ ಅವನ ಮುರಳಿ ಗಾನವನ್ನ ಮಾಡ್ತಾ ಇದ್ದದ್ದು ಯಾರಿಗೋಸ್ಕರ? ರುಕ್ಮಿಣಿಗೋಸ್ಕರ. ಅವಳಿಗೆ ಇದನ್ನ ಗಿಫ್ಟ್ ಆಗಿ ಕೊಟ್ಟು ಆವತ್ತು ಬೃಂದಾವನ ತೊರೆದವ ಮತ್ತೆಂದೂ ಕೂಡ ಕೃಷ್ಣ ಕಡೆ ಬರಲೇ ಇಲ್ಲ. ಮತ್ತೆ ಅದೇ ಕೃಷ್ಣ ಸಾಂದೀಪಿನಿ ಮಹರ್ಷಿ ಗುರುಗಳ ಆಶ್ರಮಕ್ಕೆ ಹೋಗಿ ಬ್ರಹ್ಮಚರ್ಯವನ್ನ ಪಾಲಿಸ್ತಾ ಅಲ್ಲಿಂದ ರಾಜಕೀಯಕ್ಕೆ ಹಿಡಿದೇ ಬಿಟ್ಟ ಕೃಷ್ಣ. ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂತ ಏನು ಅಧ್ಯಾಯಗಳು ಪ್ರಾರಂಭ ಆಗುತ್ತೋ ಅಲ್ಲಿಗೆ ಹೊರಟೋದ ಕೃಷ್ಣ ಆ ಕಡೆ. ಆವಾಗ ಕೃಷ್ಣ ಆ ಸಾಂದೀಪನ ಹೇಳ್ತಾರೆ, ನೀನು ಹುಟ್ಟಿದ್ದು ಜಗತ್ತಿನ ಹಿತಕ್ಕಾಗಿ ಕೃಷ್ಣ, ಒಂದು ಸಲ ಈಗ ನೋಡು, ನೀನು ಈ ರೀತಿ ಇರಬೇಕು ಅಂತ ಹೇಳಿದ ಉಪದೇಶ ಮಾಡಿದಾಗ 16 ವರ್ಷದ ತನಕ ಆ ಹೆಣ್ಣು ಮಗು ಜೊತೆ ಆಟ ಆಡಿದ್ದನ್ನೇ ನೀವು ಬಿಂಬಿಸ್ಬಿಡ್ತೀರಿ. 16 ಜನನ 16,000 ಜನ ಕಟ್ಟಿಕೊಂಡ ಅಂತ ಅಲ್ಲ, ಅವ್ರ ಜೊತೆ ಅಷ್ಟು ವರ್ಷದ ತನಕ ಇದ್ದ. ಅವ್ನಿಗೆ 16 ತುಂಬೋ ತನಕ ಬಾಲ್ಯಾವಸ್ಥೆಯಲ್ಲಿ ಕಳೆದ. ಆ ನಂತರ ಪೂರ್ಣವಾಗಿ ಅವನು ಸಾಂದೀಪಿನಿ ಗುರುಕುಲಕ್ಕೆ ಹೊರಟೋದ. ಅಲ್ಲಿ ಹಿದ್ದು ಬಿಟ್ಟ. ಅಲ್ಲಿಂದ ಆಚೆಗೆ ಬ್ರಹ್ಮಚರ್ಯವನ್ನ ಪಾಲಿಸ್ಕೊಂಡು ಇದ್ದದ್ದು ನೀವು ಲೆಕ್ಕ ಮಾಡ್ಕೋಬೇಕು. ಆವಾಗ ಕೃಷ್ಣ ಏನ್ ಧರಿಸ್ತಾನಂತಂದ್ರೆ ಅದರ ಸಂಕೇತವಾಗಿ ಬಳಸ್ತಾನೆ. ಅವನು ಯಾವುದೇ ಕಾರಣಕ್ಕೂ ಆ ರೀತಿಯಾಗಿ ಎಲ್ಲೂ ಕೂಡ ಇಲ್ಲ. ರುಕ್ಮಿಣಿ ಜೊತೆಗೆ ಇದ್ರೂ ಕೂಡ ರುಕ್ಮಿಣಿ ಕೇಳುವಂತ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ತಾನೆ. ಯಾವ ರೀತಿಯಾಗಿ? ಕೃಷ್ಣ ನಾನಂದ್ರೆ ನಿನಗೆ ಎಷ್ಟು ಇಷ್ಟ ಅಂತ ಕೇಳ್ತಾಳೆ, ನಾನಂದ್ರೆ ಎಷ್ಟು ಇಷ್ಟ ಅಂತ ನನಗೆ ಕೇಳ್ತಾಳೆ.
ರುಕ್ಮಿಣಿ ನೀನಾ ತುಂಬಾ ಇಷ್ಟ ನನಗೆ, ಆದ್ರೆ ನಿನ್ನ ದೇಹದಲ್ಲಿ ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾಳೆ ಆಕೆ. ನೀನಾ ನನ್ನ ರೋಮ ರೋಮದಲ್ಲೂ ಇದೆಯಾ, ನನ್ನ ರಕ್ತದಲ್ಲಿದೆಯಾ, ಮತ್ತೆ ಎಲ್ಲಿದ್ದೀನಿ, ನನ್ನ ನರನಾಡಿಗಳಲ್ಲಿದೆಯಾ, ಮತ್ತೆ ಎಲ್ಲಿದ್ದೀನಿ, ನಾನು ಹೃದಯದಲ್ಲಿದೆಯಾ. ಇಷ್ಟೆಲ್ಲ ಹೇಳಿದಾಗ ಬಹಳ ಬಹಳ ಖುಷಿ ಆಗುತ್ತೆ ರುಕ್ಮಿಣಿಗೆ. ಮತ್ತೊಂದು ಪ್ರಶ್ನೆಯನ್ನ ಮಾಡ್ತಾಳೆ ರುಕ್ಮಿಣಿ, ಹಾಗಾದ್ರೆ ಕೃಷ್ಣ ನಾನು ಎಲ್ಲಿಲ್ಲ ಅಂತ ಕೇಳ್ತಾಳೆ. ರುಕ್ಮಿಣಿ ನೀನಾ ನನ್ನ ಹಣೆ ಬರದಲ್ಲಿಲ್ಲ, ನನ್ನ ಹಣೆ ಬರದಲ್ಲಿ ನೀನಿಲ್ಲ. ಮುಗೀತಲ್ಲಿಗೆ, ಗೊತ್ತಿತ್ತವನಿಗೆ. ಅದಕ್ಕೆ ಬಾಲ್ಯದಲ್ಲಿ ನಡೆದಿದ್ದೆಲ್ಲ ಕೂಡ ಆ ಬಾಲ್ಯಾವಸ್ಥೆಯಲ್ಲಿ ಆ ಒಂದು ಕೊಳಲನ್ನ ಕೊಟ್ಟು ಅವನಲ್ಲಿಂದ ಕಾಲ್ ಕಿತ್ತವ. ಏನ್ ನೀವು ಮಾತಾಡ್ತೀರಿ? 16,000 ಜನಕ್ಕೆ ಆ ಹಿಂದಿನ ಜನ ಋಣ ಇತ್ತಲ್ಲ, ಆ ಋಣ ಇವ್ರನ್ನ ಬಿಡುಗಡೆ ಮಾಡಿಸಿ ಅವರಿಗೆ ನಾವೆಲ್ಲರೂ ಕೂಡ ನಿನ್ನನ್ನು ಸ್ಮರಣೆ ಮಾಡ್ತೀವಿ, ನೀನು ನಮಗೋಸ್ಕರ ಇರಬೇಕು ಅಂತ ಕೃಷ್ಣ ಈಗಂತಾರ ಬಿಟ್ರೆ ಅವರು ಯಾರನ್ನು ಕೂಡ ಮನಸ್ಸು ಸೋರೆಗೊಳ್ಳಲಿಲ್ಲ ಆತ. ಅಂತಹ ಕೃಷ್ಣನ ಬಗ್ಗೆ ನಾವೇನೇನೋ ಮಾತಾಡ್ತೀವಿ. ಅದಕ್ಕೆ ಈ ನವಿಲುಗರಿ ಇದೆಯಲ್ಲ, ಈ ನವಿಲುಗರಿ, ಈ ಕೊಳಲು, ಆಮೇಲೆ ಬಡತನ ಇರುತ್ತೆ ನಮಗೆ. ಅಂತಹ ಬಡತನ ಶೀಘ್ರವಾಗಿ ನಾವು ಹೊರಬರಬೇಕಾದಾಗ ಏನ್ ತೋರಿಸುತ್ತೆ ಅಂತಂದ್ರೆ ಕೊಳಲು, ನವಿಲುಗರಿ, ಬೆಣ್ಣೆಯನ್ನ, ಈ ಮೂರನ್ನೂ ಕೂಡ ರೋಹಿಣಿ ನಕ್ಷತ್ರದಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ದಾನ ಮಾಡುವಂಥದ್ದು. ಆಮೇಲೆ ಈ ಮೂರು ಅವ್ರ ಮನೇಲಿ ಯಾವತ್ತಿಗೂ ಇರುವಂತದ್ದು. ಬೆಣ್ಣೆನ ಬಳಸ್ತಾ ಇರ್ಬೇಕು. ಇವತ್ತು ಯಾರ ಮನೇಲಿ ಬಳಸ್ತಾ ಇದ್ರೆ ಗೊತ್ತಿಲ್ಲ. ಬೆಣ್ಣೆ, ನವಿಲುಗರಿ, ಕೊಳಲು. ಆ ಕೊಳಲು ನವಿಲುಗರಿ ಬೇಕಾದ್ರೆ ನೀವು ಹಣ ಇಡ್ತಿರಲ್ಲ, ದುಡ್ಡು ಇಡ್ತಿರಲ್ಲ, ಇದಕ್ಕೆ ಅಷ್ಟು ಒತ್ತನ್ನು ಕೊಟ್ಟು ಅಷ್ಟು ಪ್ರಾಶಸ್ತ್ಯವನ್ನ ಕೊಟ್ಟು ಇಟ್ಟಿದ್ದೆ ಆದರೆ ಪ್ರತಿನಿತ್ಯ ಅದನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗಿ ನಿಮ್ಮಲ್ಲಿ ಬದಲಾವಣೆ ನೋಡಿ. ಒಮ್ಮೆ ಸ್ವಲ್ಪ ಬೆಣ್ಣೆಯನ್ನ ಊಟದಲ್ಲಿ ಬಳಸ್ಕೊಳ್ತಿರೋ ಅಥವಾ ಯಾವ್ದೋ ಪ್ರಸಾದದಲ್ಲಿ ಬಳಸ್ತಿರೋ ಬೆಣ್ಣೆಯನ್ನ ಸ್ವೀಕಾರ ಮಾಡುವಂಥದ್ದು. ನೀವು ಮನೆಯಿಂದ ಹೊರಗೆ ಹೋಗ್ಬೇಕಾದ್ರೆ ಆ ನವಿಲುಗರಿ, ಕೊಳಲನ್ನ ಮುಟ್ಟಿ ಹೋಗೋದು ನೋಡಿ ಒಂದು ಚಮತ್ಕಾರ ನಡೆದೋಗುತ್ತೆ. ನಿಮ್ಮ ಜೀವನದಲ್ಲಿ ಚಮತ್ಕಾರ ನಡಿಬೇಕಾದ್ರೆ ಒಮ್ಮೆ ಇದನ್ನ ಮಾಡಿ ನೋಡಿ. ಖಂಡಿತವಾಗ್ಲೂ ಈ ಕೃಷ್ಣನ ಕತೆ ಅಂತೂ ನನಗೆ ಗೊತ್ತಿರಲಿಲ್ಲ. ಬಹುಶಃ ಉತ್ತಮವಾಗಿರುವಂತ ವಿಚಾರ. ಈ ನವಿಲುಗರಿ ಆಗಿರ್ಬೋದು, ಕೊಳಲು, ಜೊತೆಗೆ ಬೆಣ್ಣೆಯ ಮಹತ್ವ ಏನು, ನಿಮ್ಮ ಎಲ್ಲ ಕೆಲಸ ಕೂಡ ಶೀಘ್ರವಾಗಿ ಆಗ್ಬೇಕು ಅಂತಂದ್ರೆ ಇದು ಯಾವ ರೀತಿ ಸಹಾಯ ಮಾಡುತ್ತೆ ಅಂತ ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಅದ್ಭುತವಾಗಿರುವಂತಹ ಕತೆ. ನಾನೇನೋ ಸರಳ ರೀತಿಯಲ್ಲಿ ಮುಗ್ದೋಗುತ್ತೆ ಅಂದ್ಕೊಂಡೆ, ಇನ್ನಷ್ಟು ಕೇಳಬೇಕು ಈ ವಿಚಾರವಾಗಿ ಅಂತ ಅನ್ನಿಸ್ತಾ ಇದೆ. ಆದ್ರೆ ಮುಂದಿನ ವಿಡಿಯೋಗಳಲ್ಲಿ ಖಂಡಿತ ಇದೇ ವಿಚಾರವಾಗಿ ಇನ್ನಷ್ಟು ಪ್ರಶ್ನೆಗಳನ್ನ ತಮ್ಮನ್ನು ಕೇಳ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಗುರುಗಳು ಹೇಳಿರುವಂತಹ ಕತೆ ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಎಂಥ ವಿಚಾರಗಳು, ನಿಜವಾಗ್ಲೂ ನಮಗೆ ಈ ವಿಚಾರಗಳನ್ನ ತಿಳ್ಕೊಂಡಿರಲ್ಲ. ನನಗಂತೂ ಬಹಳನೇ ಖುಷಿ ಕೊಡ್ತು. ನಿಮಗೂ ಕೂಡ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇನ್ನು ನಿಮ್ಮ ಮನೆಯಲ್ಲಿ ಕೂಡ ಅನೇಕ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳಿದೆ ಅಂತಂದ್ರೆ ಖಂಡಿತ ನಮ್ಮ ಕಾರ್ಯಕ್ರಮನ ವೀಕ್ಷಿಸ್ತಾ ಇರಿ. ಪ್ರತಿನಿತ್ಯ ಕೂಡ ಹಲವಾರು ರೀತಿಯಾಗಿರುವಂತಹ ಟಿಪ್ಸು, ರೆಮಿಡೀಸ್ನ ನಾವು ನೀಡ್ತಾ ಬಂದಿದ್ದೀವಿ. ಇನ್ನು ಅಕ್ಷಯ ವೃಕ್ಷ ನಿಮ್ಮ ಮನೆಯಲ್ಲಿ ಇತ್ತು ಅಂತಂದ್ರೆ ನಿಮ್ಮ ಎಲ್ಲ ಒಂದು ಸಮಸ್ಯೆಗಳು ಕೂಡ ನೀವು ಬ್ರೇಕ್ ಹಾಕ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ವಿಚಾರದೊಂದಿಗೆ ತಮ್ಮನ್ನ ಭೇಟಿ ಮಾಡ್ತೀನಿ. ನಮಸ್ಕಾರ.